हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितं सशास्त्रप्रवचनं सक्तनिलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು. 82 ಗದ್ಯದಿಂದ 92 ಗದ್ಯದವರೆಗೆ 10 ಜನ ವರದರು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದನ್ನು ನಾವು 10 ಜನ ವರದರನ್ನು ಚಿಂತಿಸುತ್ತಿದ್ದೇವೆ. 10 ಎಂಬತಕ್ಕಂಥದ್ದು ದಶ ಸಮಗ್ರ ಎಂಬುದನ್ನು ಸೂಚಿಸುತ್ತದೆ. ಭಗವಂತ ಅನಂತ ಗುಣಗಳಿಂದ ಅನಂತ ರೂಪಗಳಿಂದ ವ್ಯಕ್ತನಾಗುತ್ತಾನೆ. ಜೀವರು ಅನಂತ ಸಂಖ್ಯೆಯಲ್ಲಿ ಅನಂತ ಗಣದಲ್ಲಿ ಇದ್ದಾರೆ ಎಂಬುದನ್ನು ವ್ಯಕ್ತವಾಗುತ್ತದೆ. ಆದ್ದರಿಂದ ಜೀವ ಮತ್ತು ಭಗವಂತನ ಸಂಬಂಧವನ್ನು ನಾವು ಚರ್ಚಿಸಲಾಗಿ, ಭಗವಂತ ಈಶಾ ಮತ್ತು ಸಕಲ ಜೀವರು ಅವರ ಅಧೀನದಲ್ಲಿರ್ತಕ್ಕಂಥವರು. ಅಧೀನದಲ್ಲಿದ್ದವರಿಗೆ ಏನಂದರೆ ನಾವು ಕಲಿಯಬೇಕು ಅಂದೆ, ಯಾವ ರೀತಿಯಲ್ಲಿದ್ದಾರಂತೆ, ಬಿಂಬ ಪ್ರತಿಬಿಂಬ ರೂಪದಿಂದ ಇದ್ದಾರೆ ಎಂಬುದು ಶಾಸ್ತ್ರ ತಿಳಿಸ್ತಾ ಇದೆ. ಪ್ರತಿಬಿಂಬ ಎಂದ ಕೂಡಲೇ ನಮಗೆ ನಮ್ಮ ನೆರಳೆ ನಮಗೆ ಕಾಣಿಸುತ್ತದೆ. ನಾವು ಕೈಯಲ್ಲಿ ಆಡಿಸಿದಾಗ ಅದು ಅಲ್ಲಾಡುತ್ತದೆ, ನಾವು ಕುಳಿತಾಗ ಅದು ಕುಳಿತುಕೊಳ್ಳುತ್ತದೆ, ನಮ್ಮ ಅಧೀನದಲ್ಲಿರುತ್ತದೆ ಎಂಬುದು ನಮಗೆ ತಿಳಿದು ಬರುತ್ತೆ. ಇದಂತೆ ಭಗವಂತ ಅವನ ಅಧೀನದಲ್ಲಿ ನಾವುಗಳು ಜೀವಗಳೆಲ್ಲರೂ ಇದ್ದೇವೆ ಎಂದು ಶಾಸ್ತ್ರ ತಿಳಿಸ್ತಾ ಇದೆ. ಇದನ್ನು ಬಿಂಬ ಪ್ರತಿಬಿಂಬ ಭಾವ ಎಂದು ತಿಳಿಸಿದೆ. ಆದ್ದರಿಂದ ಮೊಟ್ಟ ಮೊದಲಿಗೆ ತಿಳಿಯಬೇಕಾದ್ದು ಬಿಂಬ ಪ್ರತಿಬಿಂಬದಲ್ಲಿ ಭೇದವಿದೆ. ಈ ಭೇದ ಎಂಬತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಕಾಣುವ 3 ಪದಾರ್ಥಗಳಿಂದ ಭಗವಂತ, ಒಬ್ಬ ಜೀವ, ಇನ್ನೊಬ್ಬ ಪ್ರಕೃತಿ ಅಂದರೆ ಜಡ ಪದಾರ್ಥ. 3 ಪದಾರ್ಥದಿಂದ 5 ಭೇದಗಳು ಸಿದ್ಧವಾಗುತ್ತದೆ. ಭಗವಂತನಲ್ಲಿ ನೇಹ ನಾನಸಿ ಕಿಂಚನಾದ್ರಿಂದ ಅವನಲ್ಲಿ ಯಾವ ಭೇದವೂ ಇಲ್ಲ. ಜೀವರಲ್ಲಿ ಅನಂತ ಜೀವರಿರುವುದರಿಂದ ಅನಂತ ಭೇದ ಉಂಟು. ಜಡವೂ ಸಹ ಅನಂತ ಜಡಗಳು ನಾವು ಕಾಣುತ್ತಾ ಇರೋದ್ರಿಂದ ಜಡದಲ್ಲಿ ಅನಂತತ್ವ ಉಂಟು. ಆದ್ದರಿಂದ 3 ಪದಾರ್ಥಗಳಲ್ಲಿ 5 ಭೇದವನ್ನು ನಾವು ತಿಳಿಯುವಾಗ ಜೀವರಲ್ಲಿ ಪರಸ್ಪರ ಭೇದವನ್ನು, ಜಡ ಮತ್ತು ಜಡದಲ್ಲಿ ಪರಸ್ಪರ ಭೇದವನ್ನು, ಜೀವ ಜಡಕ್ಕೆ ಪರಸ್ಪರ ಭೇದವನ್ನು, ಈಶಾ ಮತ್ತು ಜೀವನಿಗೆ ಮತ್ತು ಈಶಾ ಮತ್ತು ಜಡರಿಗೆ ಭೇದವನ್ನು ನಾವು ತಿಳಿದಾಗ ಪಂಚಭೇದ ಎಂಬುದು ಸ್ಥಾಪಿತವಾಗುತ್ತದೆ. ಈ ಪಂಚಭೇದವನ್ನು ನಾವು ಅರಿತಾಗ ಇದು ಯಾವ ರೀತಿಯಲ್ಲಿ ಇದೆ ಅಂತ ನಾವು ಚಿಂತಿಸಿದಾಗ ಇದು ತಾರತಮ್ಯ ಭಾವದಲ್ಲಿ ಇದೆ. ಭಗವಂತನಲ್ಲಿ ತಾರತಮ್ಯವಿಲ್ಲ, ಜಡದಲ್ಲಿ ತಾರತಮ್ಯವಿಲ್ಲ. ಇನ್ನು ತಾರತಮ್ಯ ಇರತಕ್ಕಂಥದ್ದು ಜೀವರಲ್ಲಿ ಮಾತ್ರ. ತರತಮ ಭಾವನೆಯನ್ನು ಹೊಂದಿರತಕ್ಕಂಥದ್ದು ತಾರತಮ್ಯ. ಜಡಕ್ಕೆ ಮೂಲಭೂತವಾದ ಜ್ಞಾನವೇ ಇಲ್ಲದಿರುವುದರಿಂದ ತಾನು ದೊಡ್ಡದು, ತಾನು ನೀಚವಾದದ್ದು ಎಂಬತಕ್ಕಂಥ ಜ್ಞಾನವೇ ಅದಕ್ಕೆ ಇಲ್ಲದರಿಂದ ಜಡಕ್ಕೆ ತಾರತಮ್ಯ ಎಂಬುದಿಲ್ಲ. ಜಡದ ಪದಾರ್ಥವನ್ನು ಉಪಯೋಗಿಸುವ ಜೀವರಲ್ಲಿ ತಾರತಮ್ಯ ಉಂಟು. ಅದರಂತೆ ಭಗವಂತನಲ್ಲಿ ಉತ್ತಮನೇ ಯಾರೂ ಇಲ್ಲ, ಎಲ್ಲರೂ ಅಧಮರೇ ಇರುವುದರಿಂದ ಭಗವಂತನಲ್ಲಿ ಎಲ್ಲರೂ ನೀಚಲೇ. ಭಗವಂತನಿಂದ ಕೆಳಗಡೆ ಇರತಕ್ಕಂಥವರೇ ಇರುವುದಾದ್ದರಿಂದ ಭಗವಂತನ ರೀತಿಯಲ್ಲಿ ತಾರತಮ್ಯವಿಲ್ಲ. ಭಗವಂತನ ಅಧೀನದಲ್ಲೇ ಎಲ್ಲರೂ ಇರುವುದರಿಂದ ತಾರತಮ್ಯ ಎಂಬತಕ್ಕಂಥದ್ದು ಮುಖ್ಯವಾಗಿ ನಾವು ಜೀವರಲ್ಲಿಯೇ ನಾವು ನೋಡಬೇಕು. ತರತಮ ಭಾವನೆ. ಹಾಗಾದರೆ ಭಗವಂತನಲ್ಲಿ ತಾರತಮ್ಯ ಅನ್ನೋದು ದೇವತಾ ಕಕ್ಷ ತಾರತಮ್ಯ ಎಂದು ವಿದಿತವಾಗಿದೆಯಲ್ಲ, ಇದರ ಅರ್ಥವೇನು ಅಂತ ತಿಳಿದಾಗ ಭಗವಂತನ ತಾರತಮ್ಯ ಭಗವಂತ ವಿಲಕ್ಷಣದ ವ್ಯಾಪಾರವನ್ನು ತಿಳಿಯುವುದೇ ಆಗಿದೆ.
ಅದು ಯಾವುದೂ ಜೀವನದಲ್ಲಿ ಇಲ್ಲ ಎಂದು ಪ್ರಾಥಮಿಕವಾಗಿ ನಾವು ತಿಳಿದುಕೊಂಡಿರಬೇಕು. ನಿನ್ನೆಯ ದಿನ ಭಗವಂತನ ಲಕ್ಷಣ ಚಿಂತನೆ ಮಾಡಿದೆವು. ಇಂದು ಭಗವಂತನ ಕ್ರಿಯಾ ಚಿಂತನೆಯನ್ನು ಮಾಡೋಣ. ಭಗವಂತನ ಕ್ರಿಯಾ ಮತ್ತು ಭಗವಂತನಿಗೂ ಅಭೇದ ಸಮರ್ಥನೆ. ಈಗ ನಾವು ಒಂದು ಕೆಲಸವನ್ನು ಮಾಡುತ್ತಿದ್ದಾಗ ನಾವು ಕರ್ತೃವಾಗುತ್ತೇವೆ. ಕೆಲಸ ಎಂಬತಕ್ಕಂಥ ಕರ್ಮ ಆಗುತ್ತದೆ. ಕರ್ತೃ ಬೇರೆ, ಕರ್ಮ ಬೇರೆ. ಇದನ್ನು ಉಂಟಾಗುವುದು ಕ್ರಿಯೆ. ಇದು ಲೋಕದಲ್ಲಿ ಸಮಸ್ತರು ತಿಳಿದಿದ್ದೇವೆ. ಭಗವಂತನ ವಿಷಯದಲ್ಲಿ ಹೇಗೆ ಅಂದರೆ ಭಗವಂತನೇ ಕರ್ತ, ಭಗವಂತನೇ ಕರ್ಮ, ಭಗವಂತನೇ ಕ್ರಿಯೆ ಎಂದು ನಾವು ಭಾವಿಸಬೇಕು. ಇದು ಹೇಗೆ ತಿಳಿದುಕೊಳ್ಳುವುದು? ಕ್ರಿಯೆಗಳಿಗೂ ಪರಮಾತ್ಮನಿಗೂ ಅಭೇದ ಕೂಡುವುದಿಲ್ಲ. ಕ್ರಿಯೆಗಳು ಅನಿತ್ಯವಾಗಿರುವುದರಿಂದ ನಿತ್ಯವಾದ ಈಶ್ವರದಿಂದ ಅಭೇದ ಕೂಡುವುದಿಲ್ಲ. ಪ್ರತಿಯೊಂದು ಕೆಲಸವನ್ನು ಸಹ ಆ ಕ್ಷಣದಲ್ಲಿ ಮಾಡುತ್ತೇವೆ, ಮತ್ತೊಂದು ಕೆಲಸವನ್ನು ಹಚ್ಚಿಕೊಳ್ಳುತ್ತೇವೆ. ಆದರೆ ಕ್ರಿಯೆಗಳು ಅನಿತ್ಯವಾಗಿದೆ. ಈಶ್ವರ ಭಗವಂತ ಅನಿತ್ಯ. ಆದ್ದರಿಂದ ಅನಿತ್ಯವಾದ ಕ್ರಿಯೆಗಳ ಸಂಬಂಧ ನಿತ್ಯನಾದ ಭಗವಂತನಲ್ಲಿ ಹೇಗೆ ನಾವು ಕೂಡಿಸುವುದು? ಪರಮಾತ್ಮ ನಿತ್ಯನು ಹೇಗೆ ಅಂದರೆ ನಿತ್ಯವಾದದಲ್ಲಿ ನಿತ್ಯನು ಅಂದರೆ ಪರಮನಿತ್ಯ ಎಂಬ ಭಾವ ಶ್ರುತಿ ಸಾರ್ಥ ಇದೆ. ಪರಮೇಶ್ವರಸ್ಯ ನಿತ್ಯತ್ವಂ ನಿತ್ಯೋ ನಿತ್ಯಾನಾಂ ಇತಿ ಶ್ರುತಿ ಸಿದ್ಧಂ. ಸ್ವಯಂ ನಿತ್ಯನಾದ ಈಶ್ವರನು ಅನಿತ್ಯ ಕ್ರಿಯೆಯಿಂದ ಭಿನ್ನನಾದರೆ ಅವನು ಅನಿತ್ಯನಾಗಬೇಕಾಗುತ್ತದೆ. ಹಾಗೂ ಸಕಲ ಕಾರಣತ್ವವು ಕೂಡುವುದಿಲ್ಲ ಎಂಬ ಭಾವ. ಕಾರಣ ಶ್ರುತಿ ಸಿದ್ಧ ನಿತ್ಯತ್ವನೇ ಒಪ್ಪಲೇಬೇಕು. ಈಶ್ವರನ ಕ್ರಿಯೆಗೆ ನಿತ್ಯತ್ವ ಅಂಗೀಕರಿಸಿದರೆ ಅನೇಕ ಬಾಧಕಗಳು ಬರುತ್ತೆ. ಹೇಗೆಂದರೆ ಸೃಷ್ಟಿ ಸಮಯದಲ್ಲಿ ಸಂಹಾರ ಕ್ರಿಯೆ ಇದ್ದರೆ ಅದಂತೆ ಶ್ರುತ್ಯಾದಿಗಳಲ್ಲಿ ಇರಬೇಕಾದೀತು. ಹಾಗೆ ಉಪಲಬ್ಧಿ ಇಲ್ಲ. ಉದಾಹರಣೆಗೆ ಭಗವಂತ ಸೃಷ್ಟಿ ಸ್ಥಿತಿ ಲಯ ನಿಯತ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು 8ಕ್ಕೂ ಕಾರಣನು ನಿಮಿತ್ತ ಕಾರಣನು ಎಂದು ಶಾಸ್ತ್ರ ಹೇಳುತ್ತಾ ಇದೆ. ಈಗ ನಾವು ಸೃಷ್ಟಿ ಎಂಬುದನ್ನು ನಾವು ತೆಗೆದುಕೊಂಡಾಗ ಪ್ರಪಂಚದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಸಹ ಅನೇಕ ಕಡೆಗಳಲ್ಲಿ ಸೃಷ್ಟಿಯನ್ನು ನೋಡುತ್ತೇವೆ, ಅನೇಕ ಕಡೆಯಲ್ಲಿ ಸ್ಥಿತಿಯನ್ನು ನೋಡುತ್ತೇವೆ, ಅನೇಕ ಕಡೆಯಲ್ಲಿ ನಿಯಮನ ನೋಡುತ್ತೇವೆ, ಅನೇಕ ಕಡೆಯಲ್ಲಿ ಸಂಹಾರವನ್ನು ನೋಡುತ್ತೇವೆ. ಏಕಕಾಲದಲ್ಲಿ ಒಂದು ಪದಾರ್ಥ ಹುಟ್ಟುತ್ತಲೇ ಇನ್ನೊಂದು ಪದಾರ್ಥ ಸಾಯುತ್ತಿರುತ್ತದೆ. ಒಂದು ಪದಾರ್ಥ ಹುಟ್ಟುತ್ತಲೇ ಇನ್ನೊಂದು ಪದಾರ್ಥ ಏಳಿಗೆಯನ್ನು ಹೊಂದುತ್ತಿರುತ್ತದೆ. ಈ ರೀತಿಯಲ್ಲಿ ಲೋಕದಲ್ಲಿ ವೈಲಕ್ಷಣ್ಯವಿದೆ. ಇದೆಲ್ಲವೂ ಕ್ರಿಯೆಗಳು ಅನಿತ್ಯವಾದುದು. ಹುಟ್ಟುವುದು ಅನಿತ್ಯ. ಇಂದು ಹುಟ್ಟಿದ್ದು ನಾಳೆ ಸಾಯ್ತಾ ಇದ್ದಾನೆ. ಇಂದು ಸ್ಥಿರವಾಗಿ ನಿಯಮನ ಮಾಡಿದ್ದು ನಾಳೆ ದಿನ ನಾಶವಾಗ್ತಾ ಇದೆ. ಇಂದು ನಾಶವಾಗಿದ್ದು ಮತ್ತೆ ನಾಳೆ ಮೊಳಕೆ ಒಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಕ್ರಿಯೆಗಳು ಅನಿತ್ಯವಾಗಿರೋದ್ರಿಂದ ಭಗವಂತ ನಿತ್ಯನಾಗಿದ್ದಾನೆ. ಅವನಿಗೂ ಈ ಅನಿತ್ಯವನ್ನು ನಾವು ಹೇಗೆ ಸರಿದೂಡಿಸುವುದು? ಇದಕ್ಕೆ ನಮಗೆ ಸೃಷ್ಟಿ ಸಮಯದಲ್ಲಿ ಸಂಹಾರ ಕ್ರಿಯೆ ಇದ್ದರೆ ಅದರಂತೆ ಶ್ರುತ್ಯಾದಿಗಳು ಇರಬೇಕಾದೀತು. ಕ್ರಿಯೆ ನಿತ್ಯವಾದರೆ ಘಟಾದಿ ಪದಾರ್ಥ ಸಮೂಹಕ್ಕೆ ಜನನ ನಾಶ ಏಕಕಾಲದಲ್ಲಿ ಆಗಬೇಕಾಗುತ್ತದೆ. ಘಟ ಹುಟ್ಟಿತೋ ಅನ್ನುವಾಗಲೇ ಘಟದ ನಾಶ ಅಂತ ಕೇಳಬೇಕಾಗತ್ತಲ್ಲ. ಕ್ರಿಯೆಗಳು ನಿತ್ಯವಾದರೆ ಸಂಯೋಗ ವಿಭಾಗ ಕ್ರಿಯೆಗೆ ಭೇದವನ್ನು ಒದಗಿಸುವ ಕಾರಣಾಂತರ ಅಪೇಕ್ಷೆಯೇ ಇಲ್ಲದಿರುವುದರಿಂದ ಸಂಯೋಗ ವಿಭಾಗಗಳು ಸೃಷ್ಟಿ ನಾಶಗಳು ಸಂತತವಾಗಿ ನಡೆಯಲಿ. ಹುಟ್ಟುವುದು ಸಾಯುವುದು ನಿರಂತರವಾಗಿ ನಡೀತಾ ಇರಬೇಕಾಗತ್ತೆ. ಈ ಪ್ರಕಾರ ಅನೇಕ ಬಾಧೆಗಳಿರೋದ್ರಿಂದ ಈಶ್ವರ ಕ್ರಿಯಾಕ್ಕೆ ನಿತ್ಯತ್ವ ಮತ್ತು ಅವನಿಂದ ಭೇದ ಹೇಗೆ ಕೂಡುತ್ತೆ ಎಂಬುದು ಮುಖ್ಯವಾದ ಪ್ರಶ್ನೆ. ಇದು ಬಹಳ ಮನನಪೂರ್ವಕವಾಗಿ ನಾವು ಚಿಂತಿಸಿದಾಗ ಮಾತ್ರ ನಮಗೆ ತಿಳಿಯುವುದು ಹೊರತು ಕೇವಲ ಶಬ್ದದಲ್ಲಿ ತಿಳಿದರೆ ಇದರ ಅರ್ಥ ಆಗುವುದಿಲ್ಲ. ಈ ಪ್ರಕಾರ ಅನೇಕ ಬಾಧೆಗಳು ಬರುವಾಗ ಈಶ್ವರ ಕ್ರಿಯಾಕ್ಕೆ ನಿತ್ಯತ್ವ ಮತ್ತು
ಅವನಿಂದ ಅಭೇದ ಹೇಗೆ ಕೂಡುತ್ತೆ ಅಂದರೆ ಈ ರೀತಿ. ಇದಕ್ಕೆ ಸಮಾಧಾನ ಏನು? ಜ್ಞಾನ ನಿತ್ಯ, ಕ್ರಿಯೆಯೂ ನಿತ್ಯ. ಪರಮಾತ್ಮನ ಬಲವು ಶಕ್ತಿಯೂ ನಿತ್ಯ, ಇವುಗಳಿಗೆ ನಾಶವಿಲ್ಲ. ಇತ್ಯಾದಿ ಆಗಮಗಳಿಂದ ಭಗವಂತನ ಕ್ರಿಯೆ ನಿತ್ಯವೆಂದು ಪ್ರಮಿತವಾಗಿದೆ. ಕ್ರಿಯೆ ನಿತ್ಯವಾದರೂ ಅದಕ್ಕೆ ಶಕ್ತಿ ಸ್ವರೂಪತ್ವ ಮತ್ತು ವ್ಯಕ್ತಿ ಸ್ವರೂಪತ್ವ ಧರ್ಮಗಳು ಇರುತ್ತದೆ. ಅವು ಕ್ರಿಯೆಯ ಸ್ವರೂಪಗಳಾದರೂ ವಿಶೇಷ ಬಲದಿಂದ ಶಕ್ತಿ ಮತ್ತು ವ್ಯಕ್ತಿ ಎಂದು ವ್ಯವಹಾರ ಮಾಡಲು ಬರುತ್ತದೆ. ಹೀಗೆ ಹೇಳುವುದರಿಂದ ಪೂರ್ವೋಕ್ತ ಬಾಧಕಗಳು ಬರುವುದಿಲ್ಲ. ಇದನ್ನು ನಾವು ಹೇಗೆ ತಿಳಿಯುವುದು? ಭಗವಂತನಿಗೆ ಅನಿತ್ಯವಾದ ಕ್ರಿಯೆಗಳಲ್ಲಿ ಭಗವಂತ ನಿತ್ಯ, ಅವನ ಕ್ರಿಯೆ ನಿತ್ಯ, ಅವನ ಕರ್ಮವು ನಿತ್ಯ ಎಂಬುದನ್ನು ಹೇಗೆ ತಿಳಿಯುವುದು ಎಂಬುದನ್ನು ಒಂದು ದೃಷ್ಟಾಂತದಿಂದ ನಾವು ತಿಳಿಯಬಹುದಾಗಿದೆ. ಲೌಕಿಕದಲ್ಲಿ ನಾವು ವಿಶ್ವದಲ್ಲಿ ಅನೇಕ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಜ್ಞಾನವನ್ನು ಏಕಕಾಲದಲ್ಲಿ ನೋಡುತ್ತಿದ್ದೇವೆ. ಒಂದು ಕಾಲದಲ್ಲಿ ಒಂದು ಮೊಳಕೆ ಒಡೆಯಿತು, ಇನ್ನೊಂದು ಕಾಲದಲ್ಲಿ ಬೇಸಾಯದಿಂದ ಕಟಾವು ಅಂದರೆ ಬಿತ್ತನೆಯನ್ನು ಕಟ್ ಮಾಡುತ್ತಿದ್ದಾರೆ, ತೆಗೆಯುತ್ತಿದ್ದಾರೆ. ಮತ್ತೊಂದು ಕಡೆ ದವಸವನ್ನು ಬೇಯಿಸುತ್ತಿದ್ದಾರೆ, ಮತ್ತೊಂದು ಕಡೆ ಅದನ್ನು ಉಣ್ಣುತ್ತಿದ್ದಾರೆ. ಹೀಗೆ ಒಂದೇ ಪದಾರ್ಥವನ್ನು ಅಂದರೆ ಅಕ್ಕಿ ಎಂಬ ದವಸವನ್ನು ನಾವು ತೆಗೆದುಕೊಂಡಾಗ ಒಂದು ಕಡೆ ಅದು ಸೃಷ್ಟಿ, ಸ್ಥಿತಿ, ಲಯ, ನಿಯಮನವನ್ನು ನಾವು ನೋಡುತ್ತೇವೆ. ಇದೆಲ್ಲವೂ ಸಹ ಭಗವಂತನಿಂದಲೇ ನಡೆಯುತ್ತಿದೆ ಎಂಬುದನ್ನು ನಾವು ತಿಳಿಯಬೇಕು. ಇದನ್ನು ಹೇಗೆ ತಿಳಿಯುವುದು ಎಂದರೆ ಜೀವನ ಸೃಷ್ಟಿಯಾದಿ ಕರ್ತಗಳು ಕೇವಲ ಈಶ್ವರನೊಬ್ಬನಿಂದಲೇ ನಡೆಯುತ್ತದೆ ಎಂಬುದು ಶಾಸ್ತ್ರದಿಂದ ಪ್ರಮಿತವಾಗಿದೆ. ಯಾಕೆ ಯಾವ ಜೀವರು ಈ ಕೆಲಸವನ್ನು ಮಾಡುತ್ತಿಲ್ಲ. ಆದ್ದರಿಂದ ಭಗವಂತನೊಬ್ಬನೇ ಈ ಕೆಲಸಗಳು ಮಾಡುತ್ತಿದ್ದಾನೆ. ಭಗವಂತನಲ್ಲಿ ವಿಚಿತ್ರವಾದ ಅನೇಕ ಕ್ರಿಯೆಗಳು ಸದಾಕಾಲ ನಡೆಯುತ್ತಾ ಇದೆ. ಸದಾಕಾಲ ಎಲ್ಲ ಕಾರ್ಯಗಳು ನಡೆಯುತ್ತಾ ಇರೋದ್ರಿಂದ ಎಲ್ಲ ಕಾಲವೂ ನಿತ್ಯ, ಎಲ್ಲ ಕ್ರಿಯೆಯೂ ನಿತ್ಯ ಎಂದಾಯಿತು. ಹುಟ್ಟುವುದು ನಿತ್ಯ, ಬೆಳೆಯುವುದು ನಿತ್ಯ, ಸಾಯುವುದು ನಿತ್ಯ, ನಿಯಮನ ಮಾಡುವುದು ನಿತ್ಯ ಎಂದು ನಾವು ತಿಳಿಯಬೇಕಾಗುತ್ತದೆ. ಇನ್ನೊಂದು ಉದಾಹರಣೆ ನಾವು ನೋಡಿದರೆ, ನಮ್ಮ ಜಡ ಶರೀರದಲ್ಲಿ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ಇಂದ್ರಿಯಗಳು ಇದೆ. ನಾವು ಕೆಲವು ಸಾರಿ ಕಾಲನ್ನು ಅಲ್ಲಾಡಿಸುತ್ತೇವೆ, ಮತ್ತು ಎಡಗಾಲನ್ನು ಅಲ್ಲಾಡಿಸುತ್ತೇವೆ, ಮತ್ತು ಬಲಗೈಯನ್ನು ಅಲ್ಲಾಡಿಸುತ್ತೇವೆ, ಎಡಗೈಯನ್ನು ಅಲ್ಲಾಡಿಸುತ್ತೇವೆ. ಒಂದೇ ಕಾಲದಲ್ಲಿ ನಾವು ಎಲ್ಲವನ್ನೂ ಅಲ್ಲಾಡಿಸುತ್ತೇವೆ ಎಂದೇ ಒಂದೇ ಕಾಲದಲ್ಲಿ ಎಲ್ಲವನ್ನು ಸ್ತಬ್ಧವಾಗಿ ಇಟ್ಟುಕೊಳ್ಳುತ್ತೇವೆ. ಇದು ನಾವು ನೋಡುತ್ತೇವೆ. ಅಂದರೆ ಕಾಲಿನ ಕ್ರಿಯೆ, ಎಡಗಾಲಿನ ಕ್ರಿಯೆ ಮತ್ತು ಬಲಗಾಲಿನ ಕ್ರಿಯೆ ಇದು ಭಿನ್ನವಾಗಿದ್ದರೂ ಸಹ ಜೀವನ ಅಧೀನದಲ್ಲಿ ಆ ಒಂದು ಜಡವಾದ ನಮ್ಮ ಶರೀರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಯಾರು ಮಾಡ್ತಾ ಇರೋದು? ನಾವು ಅಲ್ಲಾಡಿಸ್ತಾ ಇದ್ದೀವಿ ಅಂತ ಅರ್ಥ. ನಾವು ಒಂದು ಕಾಲನ್ನು ಅಲ್ಲಾಡಿಸುತ್ತೇವೆ, ಇನ್ನೊಂದು ಕಾಲವನ್ನು ಏಕತ್ರ ನಿಲ್ಲಿಸುತ್ತೇವೆ. ಅಲ್ಲಾಡಿಸುತ್ತೇವೆ ಅನ್ನೋದು ಸಂಚಲನ ಕ್ರಿಯೆ ಆಯಿತು, ಇನ್ನೊಂದು ನಿಲ್ಲಿಸುತ್ತೇವೆ ಅಂದರೆ ನಿಯಮನ ಮತ್ತು ನಾಶ ಆಯಿತು. ಇದರಂತೆ ಒಂದು ಕೈಯಿಂದ ನಾವು ಅನೇಕ ಕ್ರಿಯೆಗಳನ್ನು ಮಾಡುತ್ತೇವೆ. ಆ ಕ್ರಿಯೆಗಳಲ್ಲಿ ಸೃಷ್ಟಿ ಕ್ರಿಯೆ, ಸ್ಥಿತಿ ಕ್ರಿಯೆ, ನಿಯಮನ ಕಾರ್ಯ, ಸಂಹಾರ ಕಾರ್ಯ ಎಲ್ಲವೂ ನಡೆದಿರುತ್ತದೆ. ಇದೆಲ್ಲವೂ ನಡೆದಿದ್ದು ಯಾವುದು? ನಮ್ಮ ದಶೆಯಿಂದ, ಈ ಶರೀರದ ದಶೆಯಿಂದ. ಈಗ ಎಲ್ಲ ಕಾರ್ಯವನ್ನು ಯಾರು ಮಾಡಿದರು ಅಂತ ಹೇಳಬೇಕು. ನಾನು ಊಟವನ್ನು ಮಾಡಿದಾಗ ಹಲವು ಪದಾರ್ಥಗಳನ್ನು ಭುಂಜಿಸುವಾಗ ಈ ಪದಾರ್ಥವನ್ನು ಯಾರು ಭುಂಜಿಸಿದರು ಅಂತ ಯಾರು ಹೇಳಬೇಕು? ನಾವು ಭುಂಜಿಸಿದವು ಅಂತ ಹೇಳಿ ಕರ್ತೃತ್ವವನ್ನು ನಮ್ಮಲ್ಲಿ ಆಪಾದನೆ ಮಾಡಿಕೊಂಡು ನಮ್ಮ ಭೋಕ್ತೃತ್ವವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ನಮ್ಮಲ್ಲಿ ನಿಂತು ಮಾಡಿಸುವವರು ಯಾರು? ತತ್ವಾಭಿಮಾನಿ ದೇವತೆಗಳು. ತತ್ವಾಭಿಮಾನಿಗಳನ್ನು ನಿಂತು ಮಾಡಿಸುವವರು ಯಾರು? ಭಗವಂತನೊಬ್ಬ ಮಾತ್ರ. ಆದ್ದರಿಂದ ಭಗವಂತನೇ ದೇವತೆಗಳು ನಿಂತು ನಿತ್ಯ ಕ್ರಿಯೆಯನ್ನು ಮಾಡಿಸುತ್ತಿದ್ದಾನೆ. ದೇವತೆಗಳು ನಮ್ಮಲ್ಲಿ ನಿಂತು ನಿತ್ಯ ಕ್ರಿಯೆಯನ್ನು ಮಾಡಿಸುತ್ತಿದ್ದಾರೆ. ನಾವು ನಮ್ಮ ಮಕ್ಕಳಲ್ಲಿ, ಶಿಷ್ಯರಲ್ಲಿ ಮತ್ತು ಇತರರಲ್ಲಿ ನಿಂತು ನಾವು ಮಾಡಿಸುತ್ತಿದ್ದೇವೆ. ಈ ರೀತಿಯಲ್ಲಿ ನಾವು ಚಕ್ರಕವಾಗಿ ನಾವು ತಿಳಿದುಕೊಂಡು ಬಂದಾಗ ಎಲ್ಲ ಕಾರ್ಯಗಳು
ಅಂದರೆ ಒಂದು ಹುಟ್ಟು, ಒಂದು ನಾಶ, ಒಂದು ಸ್ಥಿತಿ, ನಿಯಮನ ಎಲ್ಲ ಕಾರ್ಯಗಳು ಸಹ ಏಕ ವ್ಯಕ್ತಿಗತ, ಏಕಜೀವಗತವಾಗಿ ನಾವು ನೋಡಬಹುದಾಗಿದೆ. ಜಗತ್ತನ್ನು ಸೃಷ್ಟಿಸುವ, ಪಾಲಿಸುವ, ಸೃಜಿಸುವ, ಸಂಹರಿಸುವ ಭಗವಂತನೊಬ್ಬನೇ. ಆದ್ದರಿಂದ ಭಗವಂತನಲ್ಲಿ ಭಗವಂತನೂ ನಿತ್ಯ, ಭಗವಂತನ ಕ್ರಿಯೆಗಳೆಲ್ಲವೂ ನಿತ್ಯ ಅಂತ ತಿಳಿಯಬೇಕು. ಮತ್ತೊಂದು ಉದಾಹರಣೆ, ನಮ್ಮಲ್ಲಿ ಟಿವಿ, ರೇಡಿಯೋ ಮುಂತಾದವುಗಳು ವಿದ್ಯುತ್ ಉಪಕರಣಗಳಿದೆ. ಅವುಗಳಲ್ಲಿ ಸಾವಿರಾರು ಚಾನೆಲ್ಗಳಿದೆ. ಪ್ರತಿಯೊಂದು ಚಾನೆಲ್ ನಾವು ಉಪಯೋಗಿಸುವಾಗ ಒಂದು ಹುಟ್ಟಿ ಬೆಳೆಯುತ್ತಿರುತ್ತದೆ, ಇನ್ನೊಂದು ಸಾಯುತ್ತಿರುತ್ತದೆ. ಅದರ ಅರ್ಥ ಏನು? ಒಂದನ್ನು ಆನ್ ಮಾಡಿರುತ್ತೇವೆ, ಮತ್ತೆ ಸಮಯದಲ್ಲಿ ಅದನ್ನು ಅಳಿಸಿ ಮತ್ತೊಂದನ್ನು ಬೆಳೆಸುತ್ತೇವೆ, ಮತ್ತೊಂದನ್ನು ಆಫ್ ಮಾಡುತ್ತೇವೆ. ಇದರಂತೆ ನಾವು ಸಾವಿರ ರೇಡಿಯೋಗಳನ್ನು ಒಟ್ಟೊಟ್ಟಿಗೆ ನೋಡಿದಾಗ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಚಾನಲನ್ನು ಏಕ ಸಮಯದಲ್ಲಿ ಉತ್ಪತ್ತಿಯನ್ನು ನೋಡಬಹುದು, ಸಂಹಾರವನ್ನು ನೋಡಬಹುದು, ನಿಯಮನ ನೋಡಬಹುದು. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ ಎಲ್ಲವನ್ನೂ ಸಹ ವಿವಿಧ ಉಪಕರಣಗಳಲ್ಲಿ, ಚಾನಲ್ನಲ್ಲಿ ನಾವು ನೋಡುವಂತೆ ನಮ್ಮಲ್ಲೇ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥದ್ದು ಅನಂತ ಪ್ರಭೇದಗಳಿಂದ ಉಂಟಾದದ್ದು, ಅನಂತ ಚಾನಲ್, ಅನೇಕ ವ್ಯಕ್ತಿಗತಗಳ ವಿಡಿಯೋಗಳು ಇರುತ್ತದೆ. ಒಂದು ವಿಡಿಯೋವನ್ನು ನೋಡುತ್ತಿರುತ್ತೇವೆ, ಇನ್ನೊಂದು ವಿಡಿಯೋವನ್ನು ಮುಚ್ಚಿಬಿಡುತ್ತೇವೆ, ಇನ್ನೊಂದು ವಿಡಿಯೋವನ್ನು ರಚನೆ ಮಾಡುತ್ತಾ ಇರುತ್ತೇವೆ, ಇನ್ನೊಂದು ವಿಡಿಯೋದಕ್ಕೆ ನಾವು ಸರಿಪಡಿಸ್ತಾ ಇರುತ್ತೇವೆ. ಇದೆಲ್ಲವೂ ನಾವು ಮೊಬೈಲ್ನಲ್ಲಿ ನಾವು ನೋಡಬಹುದಾಗಿದೆ. ಅಂದರೆ ಈ ಮೊಬೈಲ್ನಲ್ಲೇ ಏನು ನಡೀತಾ ಇದೆ? ಸೃಷ್ಟಿ, ಸ್ಥಿತಿ, ಲಯ ಮತ್ತು ನಿಯಮನ ಎಲ್ಲವೂ ನಡೀತಾ ಇದೆ. ಅದು ಏಕಕಾಲದಲ್ಲಿ ನಡೀತಾ ಇದೆಯೋ? ಇಲ್ಲ. ನಮ್ಮಲ್ಲಿ ಕರ್ತೃತ್ವ ಶಕ್ತಿ ಕುಂಠಿತವಾಗಿರೋದ್ರಿಂದ ನಾವು ಒಂದು ಉಪಕರಣದಲ್ಲಿ ಒಂದು ಚಾನಲ್ ಮಾತ್ರ ಆನ್ ಮಾಡಿರಬಹುದು. ಅದೇ ಸಮಯದಲ್ಲಿ ಈಗ ಟಿವಿ ಎಂಬುದಂತಾಗಿ ಮತ್ತೊಂದು ಚಾನಲ್ ಉಪಯೋಗಿಸಬಹುದು. ಆದರೆ ಆ ಎರಡೂ ಶಬ್ದ ಬಂದರೆ ಕೇಳಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದರೆ ಸಂಭಾವಿಕವಿದೆ. ಅನೇಕ ಚಾನಲ್ಗಳು ಏಕ ಸಮಯದಲ್ಲಿ ಪ್ರಾರಂಭ ಮಾಡಬಹುದು, ಕೇಳಿಸಬಹುದು ಮತ್ತು ಆಫ್ ಮಾಡಬಹುದು. ಇದನ್ನು ಸವಿಸ್ತಾರವಾಗಿ ನೋಡಿದಾಗ ಲೋಕದಲ್ಲಿ ಅನಂತಾನಂತ ಮೊಬೈಲ್ಗಳಿದೆ, ಅನಂತಾನಂತ ಚಾನಲ್ಗಳು ಏಕಕಾಲದಲ್ಲೇ ಹುಟ್ಟುತ್ತದೆ, ಏಕಕಾಲದಲ್ಲೇ ಬೆಳೆಯುತ್ತದೆ, ಏಕಕಾಲದಲ್ಲಿ ಸಂಹಾರವನ್ನು ಪಡೆಯುತ್ತದೆ. ಇದೆಲ್ಲವನ್ನು ನಿಯಮನ ಮಾಡತಕ್ಕಂಥ ಈ ವಿಶ್ವಕರ್ತೃತ್ವ ಆಗಿರ್ತಕ್ಕಂಥ ದೇವತೆಗಳು ನಿಯಮನ ಮಾಡುತ್ತಾ ಇದ್ದಾರೆ. ಅದು ಮನುಷ್ಯರಿಗೆ ಗೋಚರವಿಲ್ಲ. ಆದ್ದರಿಂದ ದೇವತೆಗಳ ವ್ಯಾಪಾರ ನಿತ್ಯವಾಗಿದೆ ಎಂದು ತಿಳಿಯಬೇಕು. ಆದರೂ ದೇವತೆಗಳು ಸಹ ಒಂದು ಕಾಲದಲ್ಲಿ ಅನಿತ್ಯ, ಅಂದರೆ ಶರೀರವನ್ನು ಬಿಡಬೇಕಾಗಿರುವುದರಿಂದ ಪರಮನಿತ್ಯನಾದ ಭಗವಂತ ನಿತ್ಯ, ನಿತ್ಯ ಆದ ಭಗವಂತ ಮಾತ್ರ ಅವನು ಸದಾ ತನ್ನ ಕ್ರಿಯೆಯಲ್ಲಿ ತೊಡಗಿರುತ್ತಾನೆ. ಅವನ ಹೆಸರೇ ದೇವ ಎಂದು ದಿವಕ್ರೀಡಾಯಾಮ್ ಎಂಬ ಧಾತುವಿನಿಂದ ಸದಾ ಕ್ರೀಡೆಯಲ್ಲಿ ತೊಡಗಿರತಕ್ಕಂಥವನು. ಕ್ರೀಡೆ ಅಂದರೆ ಏನು? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಎಲ್ಲವನ್ನು ಮಾಡುವುದು ಕ್ರೀಡೆ ಎಂದು ಹೆಸರು. ಒಬ್ಬರು ಮಕ್ಕಳು ಮನೆಯನ್ನು ಕಟ್ಟುತ್ತಾರೆ, ಇನ್ನೊಂದು ಮಗು ಬೆಳೆಸುತ್ತಾರೆ, ಇನ್ನೊಂದು ಮಗು ಅದನ್ನು ನಡೆಸುತ್ತದೆ. ಹೀಗೆ ನಾವು ಮಕ್ಕಳಲ್ಲಿ ಮಣ್ಣಿನಲ್ಲಿ ಕಟ್ಟುವ ವಿವಿಧ ಚಿತ್ರಗಳನ್ನು, ಕಾಗದದಲ್ಲಿ ಬರೆಯುವ ಚಿತ್ರಗಳು ನಾವು ನೋಡುತ್ತೇವೆ. ಎಲ್ಲ ಚಿತ್ರಗಳು ಒಂದು ಸಲ ಹುಟ್ಟುತ್ತದೆ, ಇನ್ನೊಬ್ಬ ಬರೆಯುತ್ತಿರುತ್ತಾನೆ, ಇನ್ನೊಬ್ಬ ಅಡುಸು ಇರ್ತಾನೆ. ಇದೆಲ್ಲರ ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು? ತತ್ವಾಭಿಮಾನ ದೇವತೆಗಳು. ತತ್ವಾಭಿಮಾನ ದೇವತೆಗಳಲ್ಲಿ ಇರ್ತಕ್ಕಂಥವನು ಯಾರು? ಭಗವಂತ. ಆದ್ದರಿಂದ ಭಗವಂತನಿಗೆ ನಿತ್ಯರಳು ನಿತ್ಯ ಎಂಬುದು ಹಿಂದೆ ನಾವು ಪ್ರಸ್ತಾಪ ಮಾಡಿ ತಿಳಿದುಕೊಂಡಿದ್ದೇವೆ. ಇದರಿಂದ ನಾವು ತಾರತಮ್ಯದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ಭಗವಂತನಲ್ಲಿ ಇರತಕ್ಕಂಥ ವಿಶಿಷ್ಟ ಗುಣ ಯಾವುದು, ಅವನ ಕ್ರಿಯೆಗಳು, ಅವನ ಗುಣಗಳು, ಅವನ ಕರ್ಮಗಳು, ಅವನು ಎಲ್ಲವೂ ನಿತ್ಯವಾಗಿದೆ. ಯಾಕೆ ನಾವು ನಿತ್ಯ ಸಂಬಂಧವನ್ನೇ ನಾವು ತಿಳಿಸ್ತಾ ಇದ್ದೀವಿ ಎಂದರೆ, ಯಾರು ನಿತ್ಯ ಪದಾರ್ಥವೋ ಅವರಿಗೆ ನಿತ್ಯದ ಸಂಬಂಧವೇ ಇರುತ್ತೆ ಹೊರತು ಅನಿತ್ಯ ಸಂಬಂಧ ಕೂಡುವುದಿಲ್ಲ.
ಹೇಗೆಂದರೆ ನಾವು ಲಾಂಗ್ ಜರ್ನಿ ಮಾಡುವಾಗ ಯಾರ ಶಾರ್ಟ್ ಪಿಕಪ್ಪನ್ನು ನಾವು ಅಂಗೀಕರಿಸುವುದಿಲ್ಲ. ಲಾಂಗ್ ಜರ್ನಿ ಮಾತ್ರ ಹತ್ತಿಸಿಕೊಡುತ್ತಾರೆ. ಅದರಂತೆ ನಿತ್ಯತ್ವದಲ್ಲಿರ್ತಕ್ಕಂಥ ಪದಾರ್ಥವು ನಿತ್ಯ ಭಗವಂತ ಅವನ ಮೂಲಕ ಸೃಷ್ಟಿಯಾದ ಕ್ರಿಯೆಗಳನ್ನು ಮಾಡಿಸುತ್ತಾನೆ. ಭಗವಂತ ನಿತ್ಯನಾದ್ದರಿಂದ ಅವನ ಕ್ರಿಯೆಗಳು ನಿತ್ಯ. ಅವನ ಕ್ರಿಯೆಗಳಲ್ಲಿ ಒಂದು ಸೃಷ್ಟಿಯಾಗಿರಬಹುದು, ಸ್ಥಿತಿಯಾಗಿರಬಹುದು, ಸಂಹಾರವಾಗಿರಬಹುದು, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಲ್ಲವೂ ಸಹ ಭಗವಂತನ ನಿತ್ಯತ್ವದಲ್ಲಿ ಕೂಡಿರುವುದರಿಂದ ಭಗವಂತನ ಮತ್ತು ಭಗವಂತನ ಕ್ರಿಯೆಗಳಿಗೆ ಅಭೇದವನ್ನು ಚಿಂತಿಸಬೇಕು. ಕ್ರಿಯೆ ನಿತ್ಯವಾದರೆ ಸಂಯೋಗ ವಿಭಾಗ ಸತತವಾಗಿ ನಡೆದು ಉತ್ಪತ್ತಿ ನಾಶಗಳು ಸತತವಾಗಲಿ ಎಂಬ ಆಪತ್ತಿಯೂ ಕೊಡುವುದಿಲ್ಲ. ಕ್ರಿಯೆಗೆ ಶಕ್ತಿ ಮತ್ತು ವ್ಯಕ್ತಿಗಳನ್ನು ಸ್ವೀಕರಿಸಿದ್ದರಿಂದ ವಿಶೇಷ ಅಂಗೀಕಾರ ಮಾಡಿದ್ದರಿಂದಲೇ ಸಂಯೋಗ ಕಾಲದಲ್ಲಿ ಅಂದರೆ ಉತ್ಪತ್ತಿ ಕಾಲದಲ್ಲಿ ವಿಭಾಗ ಅಂದರೆ ಸಂಹಾರ ಕ್ರಿಯಾ ಶಕ್ತಿ ರೂಪದಿಂದ ಇರುವುದರಿಂದ ಉತ್ಪತ್ತಿಯಾಗುತ್ತದೆ ಹೊರತು ಸಂಹಾರ ಕ್ರಿಯೆಯಲ್ಲ. ಕಾರಣ ಸತತವಾಗಿ ಎರಡೂ ಕ್ರಿಯೆಗಳು ಇರಲಿ ಎಂಬ ಬಾಧಕವು ಕೂಡುವುದಿಲ್ಲ. ಇದು ಪ್ರಮಾಣ ಸಿದ್ಧವಾಗಿದ್ದು ಸಕಲ ಶಾಸ್ತ್ರದಲ್ಲಿ ಇದನ್ನು ವಿಸ್ತಾರವಾಗಿ ತಿಳಿಸಲ್ಪಟ್ಟಿದೆ. ಇದನ್ನು ನಾವು ತಿಳಿಯಬೇಕಾದರೆ ಯಾವ ಒಂದು ಸ್ಥಿತಿಯನ್ನು ನೋಡುತ್ತಿದ್ದಾಗ ಅದು ವ್ಯಕ್ತಾತ್ಮನ ಅಂದರೆ ಪ್ರದರ್ಶಕ ರೂಪವಾಗಿರುತ್ತದೆ. ಯಾವುದು ನಮಗೆ ಕಾಣಿಸುವುದಿಲ್ಲ ಅದರ ನಾಶ ಶಕ್ತ್ಯಾತ್ಮಕವಾಗಿ ಇರುತ್ತದೆ, ಅಂದರೆ ಪ್ರಕರಣವಾಗಿ ನಮಗೆ ಪ್ರಕಾರವಾಗಿ ತೋರುತ್ತಿಲ್ಲ. ಉದಾಹರಣೆಗೆ ನಾವು ಯಾವುದೇ ಔಷಧಿಯನ್ನು ತೆಗೆದುಕೊಂಡಾಗ ಅದರ ಮ್ಯಾನುಫ್ಯಾಕ್ಚರ್ ಡೇಟ್ ಅಂತ ಹೇಳಿದ ಕೂಡಲೇ ಅದರ ಎಕ್ಸ್ಪೈರಿ ಡೇಟನ್ನು ಹಾಕುತ್ತಾರೆ. ನಾವು ನಮಗೆ ಇಷ್ಟವಾದ ಎಕ್ಸ್ಪೈರಿ ಡೇಟನ್ನು ನೋಡುತ್ತೇವೆಯೋ ಅಥವಾ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡುತ್ತೇವೆಯೋ, ಎರಡೂ ಡೇಟ್ ಎಲ್ಲಿ ನಮೂದಿತವಾಗಿದೆ? ಒಂದೇ ಟ್ಯಾಬ್ಲೆಟ್ ಮೇಲೆ ನಮೂದಿತವಾಗಿದೆ. ಅಂದರೆ ಆ ಟ್ಯಾಬ್ಲೆಟಿಗೆ ಉತ್ಪತ್ತಿಯೂ ಉಂಟು, ವಿನಾಶವೂ ಉಂಟು. ಯಾವುದು ಉತ್ಪತ್ತಿ ಇದ್ದಾಗ ವಿನಾಶ ಶಕ್ತಿ ರೂಪದಲ್ಲಿರುತ್ತದೆ, ಅದು ಸಂಹಾರ ಕ್ರಿಯೆಯಲ್ಲಿದ್ದಾಗ ಅದು ವ್ಯಕ್ತವಾಗುತ್ತದೆ ಮತ್ತು ಉತ್ಪತ್ತಿ ಎಂಬತಕ್ಕಂಥದ್ದು ಶಕ್ತಿ ರೂಪದಲ್ಲಿರುತ್ತದೆ ಎಂದು ತಿಳಿಯಬೇಕು. ಭಗವಂತ ಪ್ರಳಯ ಕಾಲದಲ್ಲಿ ಯಾವ ಪದಾರ್ಥವೂ ಇರುವುದಿಲ್ಲ. ಆಗ ಭಗವಂತ ಹೇಗೆ ನಾವು ಸೃಷ್ಟಿಸುತ್ತಾನೆಂದರೆ ಎಲ್ಲವೂ ಶಕ್ತಾತ್ಮಕವಾಗಿ ಭಗವಂತನಲ್ಲಿ ಅವನ ಉದರದಲ್ಲಿ ಇದೆ, ಸೂಕ್ಷ್ಮ ರೂಪದಲ್ಲಿ ಇದೆ. ಅದನ್ನು ಭಗವಂತ ರಕ್ಷಣೆ ಮಾಡುತ್ತಿದ್ದಾನೆ. ಅದನ್ನು ವ್ಯಕ್ತ ಮಾಡಿದಾಗ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಭಗವಂತನಿರ್ತಕ್ಕಂಥ ವ್ಯಕ್ತಾತ್ಮಕ ಮತ್ತು ಶಕ್ತಾತ್ಮಕ ಎಂಬತಕ್ಕಂಥದ್ದು ಏನು ಮೂಲಭೂತವಾಗಿ ಪ್ರಕೃತಿ. ಇದನ್ನು ನಾವು ನೇಚರ್ ಅಂತ ಹೇಳುತ್ತೇವೆ. ಇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಅಕ್ಷರ ಪುರುಷಳು ಪ್ರಕೃತಿಗೆ ನಿತ್ಯವಾಗಿರುವುದರಿಂದ ಪ್ರಕೃತಿಯಲ್ಲಿ ಅನಂತ 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 ವಿಭಾಗಗಳು ಇರುವುದರಿಂದ, ಕ್ರಿಯಾವಿಶೇಷಗಳು ಇರುವುದರಿಂದ, ಗುಣಗಳು ಇರುವುದರಿಂದ ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಕೂಡುತ್ತದೆ. ಜೀವರಲ್ಲಿ ಅನಂತ ಜೀವರಲ್ಲಿರುವುದರಿಂದ ಅವರಲ್ಲಿ ಜ್ಞಾನ ಜ್ಞಾನ ಬಂಧ ಮೋಕ್ಷ ಎಂಬತಕ್ಕಂಥದ್ದು ಕೂಡುತ್ತದೆ. ಹೀಗೆ ಪ್ರಕೃತಿಯಲ್ಲಿ ಮೊದಲ 4 ಭಾಗ ಸೃಷ್ಟಿ ಸ್ಥಿತಿ ನಿಯಮ ಜ್ಞಾನ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಮಾತ್ರ. ಜೀವರಲ್ಲಿ ಚೇತನ ಪದಾರ್ಥಗಳಲ್ಲಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬತಕ್ಕಂಥದ್ದು 4, ಒಟ್ಟು 8. ಇಷ್ಟೇ ಅಲ್ಲ, ಹೀಗೆ ಅನಂತ ಕ್ರಿಯೆಗಳು ಭಗವಂತನ ಕ್ರಿಯಾವಿಶೇಷಗಳಾಗಿದೆ. ಭಗವಂತ ಅವನ ಶಕ್ತಿ ವಿಶೇಷವಾದ ಶಕ್ತಿಯಿಂದ ಇದನ್ನು ಧರಿಸಿದ್ದಾನೆ. ಇವು ನಾವು ತಾರತಮ್ಯದಲ್ಲಿ ನೋಡಬೇಕಾಗಿದೆ. ಈ ಶಕ್ತಿ ಯಾವ ಜೀವರು ನಾವು ಕಾಣಲು ಸಾಧ್ಯವಿಲ್ಲ. ಜೀವರೆಲ್ಲರೂ ಕೇವಲ ಅವರ ಉಪಕಾರ ಸ್ಮರಣೆಯಲ್ಲಿ ಬದುಕಿರುವರು.
ಭಗವಂತನಾದರೆ ತನ್ನಲ್ಲಿ ತಾನೇ ಇರುವನು, ಸ್ವತಂತ್ರ ಸತ್ತಾತರಿಯ ಪರಾನಾಪೇಕ್ಷತ್ವಂ. ಜೀವರೆಲ್ಲರೂ ಪರಾಪೇಕ್ಷತ್ವಂ, ಬೇರೆಯವರನ್ನು ಅಪೇಕ್ಷೆ ಮಾಡಿ ಬದುಕುವ ಜೀವರು. ತನ್ನನ್ನೇ ತಾನು ಅಪೇಕ್ಷೆ ಮಾಡಿಕೊಂಡು ಇರುವ ಸ್ವಯಂಭೂಹು ಭಗವಂತ. ಆದ್ದರಿಂದ ಅವನ ಕ್ರಿಯೆಗಳು, ಗುಣಗಳು, ನಾಮಗಳು, ಅವನು ಎಲ್ಲವೂ ನಿತ್ಯ, ಎಲ್ಲವೂ ಅಭಿನ್ನ ಎಂದು ನಾವು ಶಾಸ್ತ್ರೀಯ ತಿಳಿಯಬೇಕು. ಒಂದು ವಸ್ತುವನ್ನು ನೋಡಿ ಅದರ ವ್ಯಕ್ತಿಯನ್ನು ನಾವು ಕೇಳುತ್ತೇವೆ, ಆಗ ಆ ವ್ಯಕ್ತಿಯೇ ನಮಗೆ ಕಣ್ಣು ಮುಂದೆ ಬರುತ್ತೆ ಹೊರತು ಪದಾರ್ಥವು ನಾವು ಅದರ ಬೆಲೆಯನ್ನು ನಾವು ಅದರಿಂದ ತಟ್ಟುತ್ತೇವೆ. ನಾವು ಅಲ್ಲಿ ಏನು ನೋಡ್ತಾ ಇದ್ದೀವಿ, ವ್ಯಕ್ತಿಯಿಂದ ಅದು ಭಿನ್ನವಾಗಿದ್ದರೂ ಸಹ ಅಭಿನ್ನ ರೀತಿಯಲ್ಲೇ ನಾವು ವ್ಯವಹಾರ ಮಾಡುತ್ತೇವೆ. ಹಾಗೆ ಸಕಲ ಕ್ರಿಯೆಗಳು ಭಗವಂತನ ಭಿನ್ನವಾಗಿದೆ, ಹೌದು. ಆದರೆ ಭಗವಂತನಿಂದ ಭಿನ್ನವಾಗಿದ್ದರೂ ಅಭಿನ್ನ ರೀತಿಯಲ್ಲಿ ವ್ಯವಹಾರ ಮಾಡುವುದು. ಕ್ರಿಯೆಗಳು ನಿತ್ಯವಾಗಿದೆ. ಭಗವಂತನ ಕ್ರಿಯೆಗಳು ಭಗವಂತನೇ ಆಗಿದ್ದಾನೆ ಎಂದೇನರ್ಥ? ಭಗವಂತನಿಂದ ರಚಿಸಲ್ಪಟ್ಟಿದೆ, ಭಗವಂತನ ಅಧೀನದಲ್ಲಿದೆ, ಭಗವಂತ ನಿಯಂತ್ರಣ ಮಾಡುತ್ತಿದ್ದಾನೆ ಎಂಬುದೇ ತಾತ್ಪರ್ಯ. ಆದ್ದರಿಂದ ತಾರತಮ್ಯದಲ್ಲಿ ಜೀವರ ಮತ್ತು ಭಗವಂತನ ವಿಶೇಷವಾದ ಗುಣಗಳು ನಾವು ನೋಡಬೇಕಾದಾಗ ಭಗವಂತನಿಗೂ ಅವನ ಕ್ರಿಯೆಗಳಿಗೂ ಅಭೇದ ಸಮರ್ಥನೆಯನ್ನು ಮಾಡಿಕೊಳ್ಳಬೇಕು. ಇದು ತಾರತಮ್ಯದ ಮುಖ್ಯವಾದ ಅಂಗವಾಗಿದೆ. ಹೀಗೆ ತಾರತಮ್ಯ ಜ್ಞಾನವನ್ನು ವಿಶೇಷಾಕಾರವಾಗಿ ನಾವು ತಿಳಿದಾಗ ಅದು ಪುರಂದರದಾಸರು ನಮಗೆ ವಿಶೇಷಾಕಾರವಾಗಿ ತಿಳಿದು ಪುರಂದರ ವಿಠಲನ ಪ್ರೀತಿಗೆ ಪಾತ್ರರಾಗುವಂತೆ ಮಾಡುತ್ತಿದ್ದಾರೆ. ಇಂತಹ ವಿಶೇಷ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮಕ್ಕೆ ಸಹಕರಿಸಿದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲೇ ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ಅನಂತ ದೇವತೆಗಳು ನಡೆಸಿದ ಕೃತ್ಯವನ್ನು ನೆನೆಸಿಕೊಳ್ಳಬೇಕು. ಅವರ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ವಿಷ್ಣುವಿನ ಆಜ್ಞಾಧಾರಕವಾಗಿ ಭಾರತೀಪತಿ ವಾಯುದೇವರು ಸಕಲ ಚೇತನರಲ್ಲೂ ದೇವತೆಗಳಲ್ಲೂ ಮತ್ತು ಜೀವರಲ್ಲೂ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಅವರ ಮುಖ್ಯ ಗುರು ಜೀವೋತ್ತಮರಾಗಿದ್ದಾರೆ. ಅವರ ವಿಶೇಷ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಎಲ್ಲರನ್ನು ನಿಂತು ಈ ಕೃತಿ ನಡೆಸುವುದರಿಂದ ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪವನ್ನು ನಾವು ಹೇಗೆ ಅವರ ಉಪಕಾರವನ್ನು ಸ್ಮರಿಸುವುದು ಅಂದರೆ ಭೂಯಿಷ್ಟಾಂತ ನಮ ಮುಕ್ತಿಮಿದೇವ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇವ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇವ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ನಾವು ಅವನ ವಿಶೇಷ ಸ್ಮರಣೆ ಮಾಡುವುದು ಬಿಟ್ಟು ಕೈ ಜೋಡಿಸಿ ಅವನ ಅನಂತ ಉಪಕಾರವನ್ನು ಸ್ಮರಿಸುವುದೇ ಆಗಿದೆ ಹೊರತು ಇನ್ನೇನೂ ನಾವು ಮಾಡಲು ಶಕ್ಯವಿಲ್ಲ ಎಂಬುದೇ ಇದರ ತಾತ್ಪರ್ಯ. ಭಾರತೀಯ ರಮಣಕ್ಕೆ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.